ಹಾಂ, ಇಲ್ಲ ಹರೀಶ್ ಅಣ್ಣ ನನಗೆ ಹಿಂಗೆ ಪರಿಚಯ ಅಂತ ನಮಗೆಲ್ರಿಗೂ ಹೇಳಿದ್ದೀನಿ. ನಮ್ಮ ಅಣ್ಣನ ಸ್ನೇಹಿತರು, ನಮ್ಮ ಅಣ್ಣನ ಫ್ರೆಂಡು. ಅಣ್ಣ ತುಂಬ ಸ್ಟ್ರಾಂಗು, ಕೊನೆವರೆಗೂ ಫೈಟ್ ಮಾಡಿದ್ರು. ವಿಲ್ ಪವರ್ ತುಂಬ ಚೆನ್ನಾಗಿತ್ತು. ನಮಗೇನೆ ಹೇಳೋರು, ಇಲ್ಲ ನಾನು ತಿರ್ಗಾ ವಾಪಸ್ ಬರ್ತೀನಿ, ಅಲ್ಲಿ ಕಮ್ ಬ್ಯಾಕ್ ಅನ್ನೋ ಸ್ಟೇಟ್ಮೆಂಟೇ ಯಾವಾಗಲೂ ಅವ್ರ ಬಾಯಲ್ಲಿ ಕೇಳ್ತಾ ಇದ್ದಿದ್ದು. ಯಾವಾಗಲೂ ಪಾಸಿಟಿವ್ ಆಗಿ ಇರೋರು. ಲಾಸ್ಟ್ ಮೂಮೆಂಟ್ವರೆಗೂ ನಿನ್ನೆ ಎಲ್ಲ ಸೈನ್ ಮಾಡಿದ್ದು, ನಿನ್ನೆವರೆಗೂ ಫಾಲೋ ಅಪ್ ಮಾಡಿದ್ವಿ. ಬಟ್ ಏನು ಹೇಳ್ತಾರಲ್ಲ, ಹಣೆ ಬರೋಕ್ಕೆ ಹೊಣೆ ಯಾರು ಅಂತ. ಸೊ ವಿಧಿ ಆಟ ಅಷ್ಟೇ ಇದ್ದಿತ್ತು. ಇನ್ನೇನು ಒಂದು 12-13 ದಿವಸ ಆದಮೇಲೆ ಪಿತೃಲೋಕದಿಂದ ಅವರ ಹಿರಿಕರೆಲ್ಲ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ನಾಟಕ ಜನ ನಿಜವಾಗ್ಲೂ ಅವ್ರು ಇರೋವರೆಗೂ ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಕಡೆಯೂ ಅವರು ಶೇರ್ ಮಾಡಿದ್ದು, ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು. ಎಲ್ಲರಿಗೂ ಅವರು ಗುಣ ಆಗಬೇಕು ಅನ್ನೋದು ಒಂದೇ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಇದ್ದಿದ್ದು ಅದೇ. ಯು ಶುಡ್ ಕಮ್ ಬ್ಯಾಕ್ ಅನ್ನೋದೇ ಇದ್ದಿತ್ತು. ಅನ್ಫಾರ್ಚುನೇಟ್ಲಿ ಇವಾಗ ನಾವು ಎಲ್ಲರೂ ಈ ಸ್ಥಿತಿಯಲ್ಲಿದ್ದೀವಿ. ಸೊ ಅವ್ರು ಎಲ್ಲೇ ಇದ್ರೂ, ಯಾವುದೇ ರೂಪದಲ್ಲಿ ಅವ್ರ ಆತ್ಮ ಇದ್ರೂ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ, ಕುಟುಂಬದವ್ರಿಗೆಲ್ಲರಿಗೂ ಆ ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ಕೊಬೋದು ಅಷ್ಟೇ.